ಹುಬ್ಬಳ್ಳಿಯ ನಮ್ಮ ಕ್ಲಿನಿಕ್ನಲ್ಲಿ ಕಳೆದ 26 ದಿನಗಳಿಂದ ವೈದ್ಯರಿಲ್ಲದೆ ಸೇವೆ ನಡೆಯುತ್ತಿರುವುದು ಜನರ ಆರೋಗ್ಯದ ಮೇಲಿನ ಸ್ಪಷ್ಟ ನಿರ್ಲಕ್ಷ್ಯ ಮತ್ತು ಆಡಳಿತದ ಸಂಪೂರ್ಣ ವೈಫಲ್ಯವಾಗಿದೆ. ಆರೋಗ್ಯ ಸೇವೆಯ ಹೆಸರಿನಲ್ಲಿ ನಡೆಯುತ್ತಿರುವ ಈ ಅವ್ಯವಸ್ಥೆ ಅಕ್ಷರಶಃ ಜನರ ಜೀವನದೊಂದಿಗೆ ಚೆಲ್ಲಾಟವಾಡುವಂತಾಗಿದೆ ಎಂದು ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಕಬೀರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಯಡಿ ಕಾರ್ಯನಿರ್ವಹಿಸಬೇಕಾದ ಕ್ಲಿನಿಕ್ನಲ್ಲಿ ಮೂಲಭೂತ ಅಗತ್ಯವಾದ ವೈದ್ಯರು ಇಲ್ಲದಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಕೇವಲ ನರ್ಸ್ಗಳ ಮೂಲಕ ರೋಗಿಗಳಿಗೆ ಔಷಧಿಗಳನ್ನು ವಿತರಿಸುವ ಕ್ರಮ ಕಾನೂನು ಬಾಹಿರವಾಗಿದೆ. ತಕ್ಷಣ ವೈದ್ಯರನ್ನು ನೇಮಿಸುವಂತೆ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಮ್ಮ ಕ್ಲಿನಿಕ್ ಅಂತೇಳಿ ಅಕ್ಟೋಬರ್ 13ನೇ ತಾರೀಕಿಗೆ ಉದ್ಘಾಟನೆ ಆಯಿತು. ಹಲವಾರು ವರ್ಷಗಳ ಒಂದು ಬೇಡಿಕೆ ಇತ್ತು ನಮ್ಮ ಹುಬ್ಬಳ್ಳಿ ಗ್ರಾಮಕ್ಕೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಕಲ್ದೊಡ್ಡಿ, ನರಗನಹಳ್ಳಿ, ಇಂದಿರಾ ಬಡಾವಣೆ, ರಾಜೀವ್ ಗಾಂಧಿ ಬಡಾವಣೆ ಎಲ್ಲ ಕಡೆ ಕೂಲಿ ಕಾರ್ಮಿಕರೇ ಇರ್ತಕ್ಕಂಥ ಏರಿಯಾ. ಇಲ್ಲಿಗೆ ಒಂದು ಕ್ಲಿನಿಕ್ ತುಂಬ ಅತ್ಯಗತ್ಯ ಇತ್ತು. ಇದಕ್ಕೆ ಸರಿಯಾಗಿ ಅಕ್ಟೋಬರ್ 2025ರಲ್ಲಿ ನಮ್ಮ ಕ್ಲಿನಿಕ್ ಹುಬ್ಬಳ್ಳಿಯಲ್ಲಿ ಉದ್ಘಾಟನೆ ಆಯಿತು. ಎಲ್ಲಿಗೂ ತುಂಬ ಖುಷಿನೇ ಆಯಿತು. ಆದರೆ ಉದ್ಘಾಟನೆ ಆಗಿ ಕೇವಲ 3.5 ತಿಂಗಳು ಮಾತ್ರ ಡಾಕ್ಟ್ರ್ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ತದನಂತರ ಡಾಕ್ಟ್ರು ಅವರೇನು ಹೈಯರ್ ಎಜುಕೇಷನಿಗೆ ಅಂತೇಳಿ ಟ್ರಾನ್ಸ್ಫರ್ ಹೋಗಿದ್ದಾರೆ. ಬಟ್ ಅಲ್ಲಿಂದ ಇಲ್ಲಿ ತನಕ ಇವತ್ತಿಗೆ ಹೆಚ್ಚು ಕಡಿಮೆ 27 ದಿನ ಇಲ್ಲಿ ಡಾಕ್ಟ್ರುಗಳಿಲ್ಲ. ಇಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ಗಳು ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವರೇ ಔಷಧಿಗಳನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ಜನ ದಿನಕ್ಕೆ 70 ಜನ ಪೇಷಂಟ್ಗಳು ಬರ್ತಾರೆ ಒಂದು ದಿನಕ್ಕೆ. ಈ 70 ಜನ ಪೇಷಂಟನ್ನು ನೋಡಬೇಕಂದ್ರೆ ಡಾಕ್ಟ್ರ್ ಇಲ್ಲದೆ ಯಾವ ರೀತಿ ನೋಡ್ತಾ ಇದ್ದೀರಾ? ನಾಳೆ ಹೆಚ್ಚು ಕಡಿಮೆ ಆದರೆ ರೋಗಿಗಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಅವಾಗ ಸರ್ಕಾರ ಏನಾದರೂ ಜವಾಬ್ದಾರಿ ಒಪ್ಕೊಳುತ್ತಾ? ಅವಾಗ ಏನು ಮಾಡ್ತಾರೆ, ಈ ಲ್ಯಾಬ್ ಟೆಕ್ನಿಷಿಯನ್ಗಳ ಮೇಲೇನೋ ಅಥವಾ ಇಲ್ಲಿ ಏನು ಔಷಧಿಗಳು ಕೊಡ್ತಾ ಇದ್ದಾರೆ ಸ್ಟಾಫ್ ನರ್ಸ್ಗಳ ಮೇಲೆ ಅವ್ರ ತಲೆ ಮೇಲೆ ಎತ್ತಾಕ್ತಾರೆ. ಹಾಗಾಗಿ ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು, ಹುಬ್ಬಳ್ಳಿಯಲ್ಲಿ ನಮ್ಮ ಕ್ಲಿನಿಕ್ ಇರೋದು ತುಂಬ ಒಳ್ಳೆಯದೇ. ಇಲ್ಲಿಗೆ ಅಗತ್ಯವಾಗಿ ಡಾಕ್ಟ್ರ್ ಬೇಕು. ಯಾವುದೇ ಕಾರಣಕ್ಕೂ ಡಾಕ್ಟ್ರ್ ಇಲ್ಲದೆ ಈ ಕ್ಲಿನಿಕನ್ನು ನಡೆಸಬೇಡಿ. ಕಾರಣ ತುಂಬ ಜನ ರೋಗಿಗಳು ಬರ್ತಾರೆ. ಹಾಗಾಗಿ ಅವರಿಗೆ ಉತ್ತಮ ಔಷಧಿಗಳನ್ನು ಕೊಡಬೇಕು. ಇಲ್ಲಿ ನೋಡೋ ಮಟ್ಟಿಗೆ ಔಷಧಿಗಳೆಲ್ಲ ಸಫಿಷಿಯೆಂಟ್ ಇದೆ. ಅದ್ರ ಬಗ್ಗೆಯಲ್ಲಿ ಅಥವಾ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ಕ್ಲೀನ್ ಇದೆ, ಎಲ್ಲನೂ ಇದೆ. ನಮಗೆ ಅದ್ರ ಬಗ್ಗೆಯಲ್ಲಿ ಏನೂ ಕಂಪ್ಲೇಂಟ್ ಇಲ್ಲ. ನಮ್ಗೆ ಇರ್ತಕ್ಕಂಥದ್ದು ಕೇವಲ ಡಾಕ್ಟ್ರ್ ಬೇಕಾಗಿದೆ. ಇಲ್ಲಿ ನಾನು ಹೆಚ್ಚು ಕಡಿಮೆ ಒಂದು 15-20 ದಿನ ಹಿಂದೆಯೇ DH ಅವರಿಗೂ ಫೋನ್ ಮಾಡಿ ಹೇಳಿದ್ದೆ, ಇಲ್ಲಿ ಡಾಕ್ಟ್ರ್ ಹಾಕಿ ಇಲ್ಲಿ ತುಂಬ ಜನ ಪೇಷಂಟ್ಗಳು ಬರ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ. ಅವರು ಆಯಿತು ಅಂತ ಹೇಳಿದ್ದಾರೆ, 1 ವಾರದಲ್ಲಿ ಆಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ತನಕ ಅವರು ಸಹ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇನ್ನೂ 1 ವಾರ ತನಕ ಟೈಮ್ ಕೊಡ್ತೀವಿ. ಇನ್ನು 1 ವಾರದೊಳಗಡೆ ಇಲ್ಲಿಗೆ ಡಾಕ್ಟ್ರುಗಳ ನೇಮಕ ಮಾಡದೇ ಇದ್ದ ಪಕ್ಷದಲ್ಲಿ ಹುಬ್ಬಳ್ಳಿ ಸಾರ್ವಜನಿಕರನ್ನು ಸೇರಿಸ್ಕೊಂಡು ಹುಬ್ಬಳ್ಳಿಯಿಂದ BJP ಘಟಕದಿಂದ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ಇಲ್ಲಿ ಸ್ಟ್ರೈಕನ್ನು ಮಾಡಿ ತುಂಬ ಹೋರಾಟನ ಮಾಡಬೇಕಾಗುತ್ತೆ. ಏನೋ ಹೋರಾಟ ಮಾಡಿ ಹೆಚ್ಚು ಕಡಿಮೆ ಅದಕ್ಕೆ ನೇರ ಜವಾಬ್ದಾರಿ ಸರ್ಕಾರ ಹೊಣೆ ಹೊತ್ಕೋಬೇಕಾಗುತ್ತೆ.